ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 2025ರ ಚಾಂಪಿಯನ್ ಟ್ರೋಫಿನ ಭಾರತ ಗೆದ್ದು ಬಿಗೈತಿ. ಆದರೆ ಅದರಲ್ಲಿ ಗೋಲ್ಡನ್ ಬ್ಯಾಟನ್ನು ಕೊಡ್ತಾರಲ್ಲ, ಅದು ನಮಗೆ ಬರಲಿಲ್ಲ. ಹೋಗಿದ್ದು ಅವರು ಕೂಡ ಒಬ್ಬ ಕನ್ನಡಿಗರಾದಂಥ ರಚೇಂದ್ರ ರವೀಂದ್ರ ಅವರಿಗೆ. ಸ್ನೇಹಿತರೆ, ಗೋಲ್ಡನ್ ಬ್ಯಾಟ್ ಏನಿದು, ಯಾಕೆ ಇದನ್ನು ಕೊಡ್ತಾರೆ, ಬಟ್ ಯಾರ್ಯಾರಿಗೆ ಸಿಕ್ಕೈತಿ, ಈ ಹಿಂದೆ ಎಷ್ಟು ಸೀಸನ್ಗಳಾಗಿದ್ದಾವೆ ಏನು ಅಂತ ಹೇಳ್ಕೊಂಡು ನಾವೀಗ ನೋಡೋಣ. ಸ್ನೇಹಿತರೆ, ಈ ಗೋಲ್ಡನ್ ಬ್ಯಾಟ್ನ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರಾಗಿರ್ತಾರಲ್ಲ ಅವರಿಗೆ ಈ ಗೋಲ್ಡನ್ ಬ್ಯಾಟ್ನ ಕೊಡ್ತಾರೆ. ಅದರಲ್ಲಾಗಿ ನಮ್ಮ ಮುಖ್ಯವಾಗಿ ಗೊತ್ತಿರ್ಬೋದು, ಇದರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದರು ನಮ್ಮ ರಚೇಂದ್ರ ರವೀಂದ್ರ ಅವರು. ಸ್ನೇಹಿತರೆ, ನ್ಯೂಜಿಲ್ಯಾಂಡ್ದವರು. ಅವರು ಫೈನಲ್ನಲ್ಲಿ ಸೋತ್ರಲ್ಲ, ಅವ್ರು ಆದ ಕೂಡಲೇ ಅವರಿಗೆ ಈ ಗೋಲ್ಡನ್ ಬ್ಯಾಟ್ನ ಕೊಟ್ಟರು. ಸ್ನೇಹಿತರೆ, ಇದನ್ನು ಅದೇ ರೀತಿಯಾಗಿ ಈ ಹಿಂದೆ ಎಷ್ಟು ಸೀಸನ್ಗಳಾಗಿದ್ದಾವೆ, ಯಾರ್ಯಾರು ಗೋಲ್ಡನ್ ಬ್ಯಾಟ್ನ ವಿನ್ನರ್ ಆಗಿದ್ದಾರೆ ಏನು ಅಂತ ಹೇಳ್ಕೊಂಡು ನಾವೀಗ ನೋಡೋಣ. ಮೊದಲನೇದಾಗಿ ಚಾಂಪಿಯನ್ ಟ್ರೋಫಿ ಸ್ಟಾರ್ಟ್ ಆಗಿದ್ದು 1998ರಲ್ಲಿ. ಸ್ನೇಹಿತರೆ, ಇದು ಮೊದಲನೇ ಆವೃತ್ತಿ. ಇದು ನಡೆದಿದ್ದು ಬಾಂಗ್ಲಾದೇಶನಲ್ಲಿ. ಇದರಲ್ಲಿ ಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ನಡುವೆ ಇತ್ತು. ಇದರಲ್ಲಿ ಸೌತ್ ಆಫ್ರಿಕಾ ವಿನ್ ಆಯಿತು. ಸ್ನೇಹಿತರೆ, ಆದರೆ ವೆಸ್ಟ್ ಇಂಡೀಸ್ನ ಒಬ್ಬ ಆಟಗಾರರ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿ ಗೋಲ್ಡನ್ ಬ್ಯಾಟ್ ವಿನ್ನರ್ ಆದ. ಯಾರಂತ ನೋಡೋದಾದ್ರೆ ಪಿಲ್ಲೋ ವಾಲೇಸ್ ಅವರು. ಸ್ನೇಹಿತರೆ, ಇವರು 221 ರನ್ಗಳನ್ನ ಹೊಡೆದ್ರು. ಇವರು ಗೋಲ್ಡನ್ ಬ್ಯಾಟ್ನ ವಿನ್ನರ್ ಆದರು. ಬಟ್ ಅನ್ಫಾರ್ಚುನೇಟ್ ಅವರು ಸೋತೋದ್ರು. ಇನ್ನು ಎರಡನೇ ಸೀಸನ್ ಸ್ಟಾರ್ಟ್ ಆಗಿದ್ದು 2000 ಇಸ್ವಿನಲ್ಲಿ. ಸ್ನೇಹಿತರೆ, ಇದು ಕೆನ್ಯಾದಲ್ಲಿ ನಡೀತು. ನಮ್ಗೆ ಗೊತ್ತಿರ್ಬೋದು, ನಾನು ಮೊನ್ನೆ ಹೇಳಿದಾಗೆ ವಿಡಿಯೋದಲ್ಲಿ ನಾವು 25 ವರ್ಷಗಳ ಹಳೆಯ ಸೇಡನ್ನು ತೀರಿಸ್ಕೊಂಡಿವಿ ಅಂತ ಹೇಳ್ಕೊಂಡು. ಯಾವ ರೀತಿ ಅಂದರೆ ಫೈನಲ್ನಲ್ಲಿ ನ್ಯೂಜಿಲ್ಯಾಂಡ್ಗೆ ನಮಗೆ ಇತ್ತು. ಸ್ನೇಹಿತರೆ, ಅದರಲ್ಲಿ ನಾವು ಸೋತು ಹೋಗಿದ್ವಿ. ಈಗ ಗೆದ್ದು ಸೇಡನ್ನು ತೀರಿಸ್ಕೊಂಡಿವಿ ನಾವು. ಆವಾಗ ಸೋತಿದ್ವಿ. ಆವಾಗ ಯಾರು ಗೋಲ್ಡನ್ ಬ್ಯಾಟ್ ವಿನ್ನರ್ ಆಗಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಇಂಡಿಯಾ ತಂಡದ ನಾಯಕರಾದಂತಹ ಸೌರವ್ ಗಂಗೂಲಿ ಅವರು. ಸ್ನೇಹಿತರೆ, ಮಾಜಿ ನಾಯಕರಾದಂತಹ ಅವರು ಬರೋಬ್ಬರಿ 348 ರನ್ಗಳನ್ನ ಆ ಟೂರ್ನಮೆಂಟ್ನಲ್ಲಿ ಕಲೆ ಹಾಕಿದ್ರು. ಅದು ಆದ ನಂತರ 2002ನೇ ಇಸ್ವಿನಲ್ಲಿ ನಡೀತು. ಸ್ನೇಹಿತರೆ, ಇದು ಸೌತ್ ಆಫ್ರಿಕಾದಲ್ಲಿ ನಡೀತು. ಅದರಲ್ಲಿ ಕೂಡ ನಮ್ಮ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ವಿನ್ನರ್ ಆದರು. ಸ್ನೇಹಿತರೆ, ಅಂದರೆ ವಿನ್ನರ್ನ ಸೆಲೆಕ್ಟ್ ಮಾಡೋಕ್ಕಾಗಲೇ ಇಲ್ಲ ನಾವು. ಅದು ಆದ ನಂತರನ ಇವರಿಗೆ ಇಬ್ಬರು ನೀವು ಜಂಟಿಯಾಗಿ ವಿಜೇತರು ಅಂತ ಹೇಳ್ಕೊಂಡು ಘೋಷಣೆ ಮಾಡಿದರು. ಬಟ್ ಅದರಲ್ಲಿ ಯಾರು ಗೋಲ್ಡನ್ ಬ್ಯಾಟ್ ವಿನ್ನರ್ಪ್ಪ ಅಂದ್ರೆ ಸ್ನೇಹಿತರೆ, ನಮ್ಮ ವೀರೇಂದ್ರ ಸೆಹ್ವಾಗ್ ಅವರು, ಓಪನರ್ ಆದಂಥ ವೀರೇಂದ್ರ ಸೆಹ್ವಾಗ್ ಅವರು 271 ರನ್ಗಳನ್ನ ಕಲೆ ಹಾಕಿ ಇವರು ಗೋಲ್ಡನ್ ಬ್ಯಾಟ್ ವಿನ್ನರ್ ಆಗಿದ್ದರು. ಇನ್ನು ಅದು ಆದ ನಂತರ 2004ರಲ್ಲಿ ಸ್ಟಾರ್ಟ್ ಆಗಿತ್ತು. ಸ್ನೇಹಿತರೆ, ಅದರಲ್ಲಿ ಮತ್ತು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಫೈನಲ್ಗಳಲ್ಲಿ ಇದು ಜಿದ್ದಾಜಿದ್ದಿ ಇದ್ದು. ಸ್ನೇಹಿತರೆ, ಅದರಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿತ್ತು. ಆದರೆ ಇಂಗ್ಲೆಂಡ್ನ ಆಟಗಾರರ ಗೋಲ್ಡನ್ ಬ್ಯಾಟ್ ವಿನ್ನರ್ ಆಗಿದ್ದ ಒಬ್ಬವ ಮಾರ್ಕಸ್ ಟ್ರೆಸ್ಕೋಟಿಕ್ ಅಂತ ಹೇಳ್ಕೊಂಡು ಅವರು ಗೋಲ್ಡನ್ ಬ್ಯಾಟ್ ವಿನ್ನರ್ ಆಗಿದ್ದರು. ಇನ್ನು ಅದಾದ ನಂತರ 2006ನೇ ಇಸ್ವಿನಲ್ಲಿ ಸ್ನೇಹಿತರೆ, ನಮ್ಮ ಕ್ರಿಸ್ ಗೇಲ್ ಅವರು ಗೆದ್ದಿದ್ದರು ಗೋಲ್ಡನ್ ಬ್ಯಾಟ್ ವಿನ್. ಅವರು ಬರೋಬ್ಬರಿ 3 ಸೆಂಚುರಿಗಳನ್ನ ಹೊಡೆದಿದ್ರು ಚಾಂಪಿಯನ್ ಟ್ರೋಫಿನಲ್ಲಿ. ಇದುವರೆಗೂ ಯಾರೂ ಕೂಡ 3 ಸೆಂಚುರಿಗಳನ್ನ ಹೊಡೆದಿಲ್ಲ. ಅವರು ಈ ಸಾಧನೆ ಇನ್ನೂ ಅವ್ರ ಹೆಸರಿನಲ್ಲೇ ಇದೆ. ಅವರು 474 ರನ್ಗಳನ್ನ ಕಲೆ ಹಾಕಿದ್ರು ಆ ಸೀಸನ್ನಲ್ಲಿ. ಅನ್ಫಾರ್ಚುನೇಟ್ ಅವರು ಫೈನಲ್ನಲ್ಲಿ ಸೋತೋದ್ರು. ಅದು ಆಸ್ಟ್ರೇಲಿಯಾ ವಿರುದ್ಧ. ಸ್ನೇಹಿತರೆ, ಅದು ಆಸ್ಟ್ರೇಲಿಯಾದ ಮೊದಲ ಟ್ರೋಫಿ ಆಗಿತ್ತು. ಅದು ಆದ ನಂತರ 2009ರಲ್ಲಿ ಮತ್ತೆ ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇದರಲ್ಲಿ 288 ರನ್ಗಳನ್ನು ಕಲೆ ಹಾಕಿದ ರಿಕ್ಕಿ ಪಾಂಟಿಂಗ್ ಅವರು. ಸ್ನೇಹಿತರೆ, ಅವರು ಗೋಲ್ಡನ್ ಬ್ಯಾಟ್ ವಿನ್ನರ್ ಆದರು. ಇದು 6ನೇ ಸಲ ಆಯಿತು. ಇನ್ನು 7ನೇ ಸಲ ಯಾರಪ್ಪ ಅಂದ್ರೆ 7ನೇ ಸಲ ಸ್ಟಾರ್ಟ್ ಆಗಿದ್ದು. ಸ್ನೇಹಿತರೆ, ಇದು 6ನೇದು ಆದ ನಂತರ 2009ರಲ್ಲಿ ಆದ ನಂತರ ಇದಕ್ಕೊಂದು ಫಾರ್ಮೆಟನ್ನು ಮಾಡಿದರು. ಸ್ನೇಹಿತರೆ, 8 ತಂಡಗಳು ಆಡಬೇಕು. ಅದರಲ್ಲಿಯೂ ಕೂಡ ಕೇವಲ 4 ವರ್ಷಕ್ಕೊಮ್ಮೆ ನಡಿಬೇಕು ಅಂತ ಹೇಳ್ಕೊಂಡು ರೂಲ್ಸನ್ನು ಮಾಡಿದರು. ಅದು ಆದ ನಂತರ 2013ರಲ್ಲಿ ನಡೀತು. ಇದರಲ್ಲಿ ನಮ್ಮ ತಂಡದಂಥ ಓಪನರ್ ಆದಂಥ ಶಿಖರ್ ಧವನ್ ಅವರು. ಸ್ನೇಹಿತರೆ, ಇವರು ಬರೋಬ್ಬರಿ 363 ರನ್ಗಳನ್ನ ಕಲೆ ಹಾಕಿ ಗೋಲ್ಡನ್ ಬ್ಯಾಟ್ ವಿನ್ನರ್ ಆಗಿದ್ರು 2013ರಲ್ಲಿ. ಅದಲ್ಲದೆ ಇವರು ಗೋಲ್ಡನ್ ಬ್ಯಾಟ್ನ ನಮ್ಗೆ ಗೊತ್ತಿರ್ಬೋದು, ಕೇದಾರ್ನಾಥ್ನಲ್ಲಿ ಫ್ಲಡ್ ಏನಾಯ್ತಲ್ಲ, ಅದಕ್ಕೆ ಅವರು ದಾನವನ್ನು ಮಾಡಿದರು. ಅಲ್ಲಿ ಯಾರಿಗೆ ಮನೆ ಕಳ್ಕೊಂಡಾರ, ಏನೇನೋ ಕಳ್ಕೊಂಡು ಅವರಿಗೆ ಅದನ್ನು ಕೊಡಿ ಅಂತ ಹೇಳ್ಕೊಂಡು ಅದನ್ನು ಗೋಲ್ಡನ್ ಬ್ಯಾಟ್ನ ಅವರು ಕೊಟ್ಟರು. ಸ್ನೇಹಿತರೆ, ಎಷ್ಟು ಹೆಮ್ಮೆ ಆಗುತ್ತಲ್ಲ ಅವರನ್ನು ಈ ಮಾತನ್ನು ಕೇಳಿ ನಮಗೆ. ಅದರಲ್ಲಿ ಇವರು 2 ಸೆಂಚುರಿಗಳನ್ನ ಹೊಡೆದಿದ್ದರು. ಅದು ಆದ ನಂತರ 2017ರಲ್ಲಿ ಕೂಡ ಶಿಖರ್ ಧವನ್ ಅವ್ರ ಕೇದಾರ್ನಾಥನ ಆಶೀರ್ವಾದ ಏನೋ, ಅದು ಆದ ನಂತರನೇ ಕೂಡ ಮತ್ತೊಂದು ಸಲ ಅವ್ರಿಗೆ ಗೋಲ್ಡನ್ ಬ್ಯಾಟ್ ವಿನ್ನರ್ ಆದರು. ಸ್ನೇಹಿತರೆ, ನೀ ನನಗೆ ಕೊಟ್ಟಿದ್ಯಾ, ನಾ ಇನ್ನೊಂದು ಬ್ಯಾಟ್ ನಿನಗೆ ಗೋಲ್ಡನ್ ಬ್ಯಾಟ್ನ ಕೊಡ್ತೀನಿ ಅಂತ ಹೇಳ್ಕೊಂಡು ಆ ಕೇದಾರ್ನಾಥ್ನ ಆಶೀರ್ವಾದ ಇರ್ಬೋದು ಏನೋ ಗೊತ್ತಿಲ್ಲ. 2017ರಲ್ಲಿ ಕೂಡ ಶಿಖರ್ ಧವನ್ ಗೋಲ್ಡನ್ ಬ್ಯಾಟ್ ವಿನ್ನರ್ ಆದರು. ಸ್ನೇಹಿತರೆ, ಅದರಲ್ಲಿ ಕೂಡ ಅನ್ಫಾರ್ಚುನೇಟ್ ನಾವು ಪಾಕಿಸ್ತಾನ ವಿರುದ್ಧ ಸೋತೋದ್ವಿ. ಅದು ಆದ ನಂತರ ಇದೀಗ ನಡೆಯತ್ತೈತಿ. ನಮ್ಗೆ ಗೊತ್ತಿರ್ಬೋದು, ಕೋವಿಡ್ನ ಕಾರಣಾಂತರಗಳಿಂದ ಆಡೋಕ್ಕಾಗಿರಲಿಲ್ಲ. ಈ ಸೀಸನ್ ಸ್ಟಾರ್ಟ್ ಆಗಿ ನಮ್ಮ ಚಾಂಪಿಯನ್ ಆಗಿ ನಮ್ಮ ಭಾರತ ಹೊರಹೊಮ್ಮೈತಿ ಅದರಲ್ಲಿ. ಬಟ್ ಗೋಲ್ಡನ್ ಬ್ಯಾಟ್ ವಿನ್ನರ್ ಅವರು ನಮ್ಮ ರಚೇಂದ್ರ ರವೀಂದ್ರ ಆದರು. ಸ್ನೇಹಿತರೆ, ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡ್ಬಂದರು. ಸ್ನೇಹಿತರೆ, ಬಟ್ ಇಂಜುರಿಯಿಂದ ಹೊರಗೆ ಬಂದು ಚೆನ್ನಾಗಿ ಆಡ್ಕೊಂಡ್ಬಂದು ಅವರು ಗೋಲ್ಡನ್ ಬ್ಯಾಟ್ ವಿನ್ನರ್ ಆದರು ಕೂಡ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಕೇದಾರ್ನಾಥ್ ಮತ್ತು ಶಿಖರ್ ಧವನ್ ಅವರ ಬಗ್ಗೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ.